ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನಿಯರ್ಲಿ 30 ಇಯರ್ಸ್ ಆಫ್ ಕೆಮಿಸ್ಟ್ರಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಯೂಶಲಿ ಹುಡುಗರಿಗೆ ಎಲ್ಲಿ ಕಷ್ಟ ಆಗುತ್ತೆ, ಯಾಕೆ ಕೆಮಿಸ್ಟ್ರಿ ಅರ್ಥ ಆಗಲ್ಲ ಅನ್ನೋ ಇದಕ್ಕೆ ಕೆಲವರು ಕೆಮಿಸ್ಟ್ರಿನ ಯಾಕೆ ಹುಡುಗರು ಇಷ್ಟಪಡಲ್ಲ ಅಂತ ಅನಲೈಸ್ ಮಾಡಿದಾಗ ಕೆಮಿಸ್ಟ್ರಿ ಎಲ್ಲಿ ಕಷ್ಟ ಆಗ್ತಿದೆ ಅಂತ ಅನಿಸುತ್ತಲ್ಲ, ಆ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಈ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ BSc ಅಡ್ಮಿಷನ್ ಆಗ್ತಾ ಇರ್ತಾರೆ ಹುಡುಗರು. ಆ BScಗೆ ಆಗ್ತಾ ಇರೋ ಹುಡುಗರಿಗೆ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ ಯೂಶಲಿ. ಅಂದ್ರೇನು, ಈಗ ನೀವು ಕೆಮಿಸ್ಟ್ರಿನ ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರ, PUCನಲ್ಲಿ ಓದಿರ್ತೀರ, ಹೈಸ್ಕೂಲಲ್ಲಿ ಓದಿರ್ತೀರ, ಅದಕ್ಕಿಂತ ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರ. ಅಲ್ಲಿ ಓದೋ ರೀತಿಯೇ ಬೇರೆ ಆಗುತ್ತೆ. ನೀವು BScಗೆ ಅಥವಾ MScಗೆ ಬಂದಾಗ ಕೆಮಿಸ್ಟ್ರಿ ಓದೋ ರೀತಿಯೇ ಅಥವಾ ಅದು ನೋಡೋ ರೀತಿಯೇ ಬೇರೆ ಆಗುತ್ತೆ. ಅವೆರಡರ ಮಧ್ಯೆ ಸಮ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಫಿಲ್ ಮಾಡ್ತೀವಲ್ಲ, ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಆಲ್ರೆಡಿ ಈಗ ಬ್ರಿಡ್ಜ್ ಕೋರ್ಸ್ನ ನಾನು ಆಲ್ರೆಡಿ 13 ಎಪಿಸೋಡ್ಸ್ನ ಮಾಡಿದ್ದೀನಿ. ಅದರಲ್ಲಿ 10 ಎಪಿಸೋಡ್ಸು ಜನರಲ್ ಕೆಮಿಸ್ಟ್ರಿ ಮಾಡಿದ್ದೀನಿ. ಇನ್ನು 4 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದರೆ ಇದು 4ನೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಪಿಸೋಡ್ ನಾನು ಮಾಡ್ತಾ ಇರೋದು. ದೀಸ್ ಆರ್ ದಿ ತೀರಾ ಎಲಿಮೆಂಟ್ರಿ ಥಿಂಗ್ಸ್ ದಟ್ ಯು ಶುಡ್ ನೋ. ತುಂಬ ಸಿಂಪಲ್ ಆಗಿರುತ್ತೆ. ಮತ್ತೆ ಕೆಮಿಸ್ಟ್ರಿ ಕ್ಲಾಸ್ಗಳಲ್ಲಿ ಟೀಚರ್ಗಳು ಈ ಪದಗಳನ್ನ ಉಪಯೋಗಿಸ್ತಿರ್ತಾರೆ, ಆದರೆ ಅದೇನು ಅಂತ ನಮಗೆ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಕೆಮಿಸ್ಟ್ರಿ ನನಗೆ ಇಷ್ಟ ಆಗದಲ್ಲೇ ಇರ್ಬೋದು, ಅಥವಾ ನನಗದು ಕಷ್ಟ ಅಂತ ಅನಿಸ್ಬೋದು. ಯಾಕೆ ಅಂದರೆ ನಂದು ಬೇಸಿಕ್ಕು ಸ್ಟ್ರಾಂಗ್ ಇದ್ದಿದ್ದಾಗ ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ನಂದು ಅವೆರಡರ ಮಧ್ಯೆ ಇರುವಂಥ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ನಾನು ಈ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ನಾವು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇದು ತೊಗೊಳ್ತೀವಿ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ನಾವು ಯಾವ್ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಪ್ರತಿ ಕ್ಲಾಸಲ್ಲಿ ಬಂದಾಗ ಈ ಥರ ಬೇರೆ ಬೇರೆ ರೆಪ್ರೆಸೆಂಟೇಟಿವ್ ಅವರು ಮಾಡ್ತಾ ಹೋಗ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ಸೊ ಈಗ ನಾನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂಥ ಕಾಂಪೌಂಡ್ಸ್ಗಳನ್ನ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಯಾವುದು ಅಂತಂದರೆ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಇದು ಓಲ್ಡ್ ಡೆಫಿನೇಷನ್ ಆಯಿತು. ಈಗ ಡೆಫಿನೇಷನ್ ಏನು ಅಂತಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಾರ್ಬನ್ಗೆ ಹೇಳಿದಾಗ ಕಾಂಪೌಂಡ್ಸ್ ಅಂತ ಹೇಳಿದೆ. ಕಾರ್ಬನ್ ಅಂದ್ರೇನು, ಎಲಿಮೆಂಟ್ ಕಂಬೈನ್ ಆದಾಗ ಏನಾಯಿತು, ನಿಮಗೆ ಮಾಲಿಕ್ಯೂಲ್ಸ್ ಆಯಿತು, ಇಂಟರ್ನ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಯಿತು. ಹೈಡ್ರೋಕಾರ್ಬನ್ ಇಟ್ ಸೆಲ್ಫ್ ಎ ಕಾಂಪೌಂಡ್. ಹಾಗಾಗಿ ಹೈಡ್ರೋಕಾರ್ಬನಿಂದ ಬೇರೆ ಬೇರೆ ಪ್ರಾಡಕ್ಟ್ ಬರ್ತಾ ಹೋಗುತ್ತಲ್ಲ, ಅದಕ್ಕೆ ನಾವು ಡೆರಿವೇಟಿವ್ಸ್ ಅಂತ ಯೂಸ್ ಮಾಡ್ತೀವಿ ವರ್ಡ್. ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅನ್ನೋದು ಓಲ್ಡ್ ಡೆಫಿನೇಷನ್ ಆಯಿತು. ಈಗ ಪ್ರೆಸೆಂಟ್ ಡೆಫಿನೇಷನ್ ಏನು ಹೇಳ್ತೀವಿ ನಾವು ಅಂದರೆ, ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್, ಜಸ್ಟ್ ಟು ನೇಮ್ ಎ ಫ್ಯೂ, ಕಾರ್ಬನ್ ಟೆಟ್ರಾಕ್ಲೋರೈಡು, ಕಾರ್ಬನ್ ಟೆಟ್ರಾಬ್ರೋಮೈಡು, ಈ ಥರ 2-3 ಕಾಂಪೌಂಡ್ಗಳನ್ನ ಬಿಟ್ಟರೆ ಮಿಕ್ಕಿದ ಎಲ್ಲ ಕಾಂಪೌಂಡ್ಸಲ್ಲೂ ನಿಮಗೆ ಕಾರ್ಬನ್ ಹೈಡ್ರೋಜನ್ ಇದ್ದೇ ಇರುತ್ತೆ, ಇಫ್ ಇಟ್ ಇಸ್ ಎ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳಿದ್ವಿ. ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ, ನ್ಯಾಚುರಲ್ ಪ್ರಾಡಕ್ಟಿಂದನೂ ನಾನು ಐಸೋಲೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದಕ್ಕೆ ಎಕ್ಸಾಕ್ಟ್ಲಿ ಸೇಮ್ ಕಾಂಪೋಸಿಷನ್ ಇರುವಂಥದ್ದು ನಾನು ಲ್ಯಾಬಲ್ಲೂ ಪ್ರಿಪೇರ್ ಮಾಡ್ಕೋಬೋದು. Organic chemistry focuses on the compound that contain carbon and nitrogen. More than 95% of the compound that have isolated from the natural sources are synthesized in the laboratory or organic. ಹಾಗಾಗಿ ಅದು ಆರ್ಗ್ಯಾನಿಕ್ ಇದ್ದೇ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಅಂದ್ರೇನು, ಈ ಆರ್ಗ್ಯಾನಿಕ್ ಕಾಂಪೌಂಡ್ನ ನ್ಯಾಚುರಲ್ ಸೋರ್ಸಸ್ನು ಐಸೋಲೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯೂಶಲಿ ಲ್ಯಾಬಲ್ಲಿ ನಾನು ಪ್ರಿಪೇರ್ ಮಾಡ್ಬೋದು. ಆದರೆ ನ್ಯಾಚುರಲ್ ಸಿಗುತ್ತೆ ಅಂತಂದರೆ, ವಾಟ್ ಆರ್ ದಿ ಸೋರ್ಸಸ್ ಆಫ್ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್? ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರ್ಬೋದು. ಸೊ ಎಲ್ಲ ನ್ಯಾಚುರಲ್ ಥಿಂಗ್ಸ್ ಏನೇನಿದೆಯಲ್ಲ, ಆ ನ್ಯಾಚುರಲ್ ಅಥವಾ ನೇಚರಲ್ ಇರೋವಂಥದ್ದು ಯಾವ ಇದೆಯಲ್ಲ, ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ಅವೆಲ್ಲನೂ ನನಗೇನಾಗ್ತಾ ಹೋಗುತ್ತೆ, ಅದರಿಂದೆಲ್ಲ ನಾನು ಆರ್ಗ್ಯಾನಿಕ್ ಕಾಂಪೌಂಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಈವನ್ ಪ್ರೀ ಹಿಸ್ಟಾರಿಕ್ ಮ್ಯಾನ್ಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಅವ್ನು ಹೇಳ್ದಲ್ಲಿದ್ರು, ಇದ್ರ ಬಗ್ಗೆ ಎಲ್ಲನೂ ಆಲ್ರೆಡಿ ಅವನಿಗೆ ಗೊತ್ತಿತ್ತು. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ ಇಸ್ ದ ಓಲ್ಡೆಸ್ಟ್ ಕೆಮಿಕಲ್ ದಟ್ ವಿ ನ್ಯೂ ಅಂತ ಹೇಳ್ತಾರೆ, ದಟ್ ಮ್ಯಾನ್ ಕ್ಯಾನ್ ನ್ಯೂ ಅಂತ ಹೇಳ್ತಾರೆ. ಆ ಥರ ಶುಗರ್ ಇರ್ಬೋದು, ಜಾಗರಿ ಇರ್ಬೋದು, ಅಥವಾ ಹುಳಿ ಇರುವಂಥ ಅಂಶಗಳು ಇರುವಂಥದ್ದು ಇರ್ಬೋದು, ಅದೆಲ್ಲ ಪ್ರೀ ಹಿಸ್ಟಾರಿಕ್ ಮ್ಯಾನ್ಗೆ ಗೊತ್ತಿತ್ತು ಅವನಿಗೆ. ಆದರೆ ನಾವೀಗ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಕೊಂಡು ಹೋಗ್ತಿದ್ದೀವಿ, ಬಟ್ ಅವನು ಯಾವುದೋ ಒಂದು ನೇಮಿಂದ ಅದನ್ನು ನೋಡ್ಕೊಳ್ತಿದ್ದೆ. ಸೊ ಮೇನ್ ಸೋರ್ಸ್ ಯಾವುದು ಅಂದರೆ ನನಗೆ ನೇಚರಿಂದ ಸಿಗುತ್ತೆ, ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸಿಂದ ಸಿಗುತ್ತೆ. ಎಗ್ ಇರ್ಬೋದು, ಫ್ಲೆಶ್ಗಳಿರ್ಬೋದು, ಆಫ್ ಎನ್ ಅನಿಮಲ್, ಅದರಿಂದ ನನಗೇನಾಗ್ತಾ ಹೋಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಎರಡನೇದು ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಪೆಟ್ರೋಲಿಯಂ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ಗ್ಯಾಸ್ ಅದು ನ್ಯಾಚುರಲ್, ಇದರಿಂದ ನನಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬರ್ತಾ ಹೋಗುತ್ತೆ. ದ ವಾರ್ಸ್ ಆರ್ ಫಾರ್ ಪೆಟ್ರೋಲಿಯಂ. ಪೆಟ್ರೋಲಿಯಂಗೋಸ್ಕರ ಎಷ್ಟೊಂದು ಯುದ್ಧಗಳಾಗೋಗಿದೆ. ಬೋತ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇರ್ಬೋದಲ್ಲ,
ಅವೆರಡೂ ಏನಾಗುತ್ತೆ ಅಂದರೆ ಲಾರ್ಜ್ ರಿಸರ್ವಾಯರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ನೇಚರಲ್ಲಿ ಸಿಕ್ಕುವಂಥದ್ದು ಲಾರ್ಜ್ ರಿಸರ್ವಾಯರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ನೆಕ್ಸ್ಟು ಕೋಲ್ ಗೊತ್ತಿದೆ, ಕ್ರ್ಯಾಕಿಂಗ್ ಆಫ್ ಕೋಲ್ ಅಂತ ಮಾಡ್ತೀವಿ. ಅಂದ್ರೇನು, ಕೋಲ್ನ ಸ್ಮಾಲ್ ಫ್ರಾಗ್ಮೆಂಟ್ ಆಗಿ ಅದನ್ನು ಡಿವೈಡ್ ಮಾಡ್ತಾ ಹೋದಾಗ ನನಗೆ ಬೇರೆ ಬೇರೆ ಫ್ರಾಕ್ಷನ್ಸ್ ಬರ್ತಾ ಹೋಗುತ್ತೆ. ಎಲ್ಲ ಫ್ರಾಕ್ಷನ್ಸಲ್ಲಿ ನನಗೆ ಏನಾಗ್ತಾ ಹೋಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರ್ತಾ ಹೋಗುತ್ತೆ. ಅದೇ ರೀತಿ ಫರ್ಮೆಂಟೇಷನ್ ಮಾಡೋ ಪ್ರೋಸೆಸ್ಸಿಂದ ನಾನೇನು ಮಾಡ್ಕೋಬೋದು, ತೊಗೋಬೋದು. ನಾನು ಇಲ್ಲೊಂದು ಮೇಜ್ ಫರ್ಮೆಂಟೇಷನ್ ಚಿತ್ರ ಹಾಕಿದ್ದೀನಿ. ನಾನಿಲ್ಲಿ ಆಲ್ಕೋಹಾಲ್ಸ್ ಇರ್ಬೋದು, ಅಸೆಟೋನ್ಸ್ ಇರ್ಬೋದು, ಗ್ಲಿಸರಾಲ್ಸ್ ಇರ್ಬೋದು, ಆಸಿಡ್ಸ್ ಇರ್ಬೋದು, ಈವನ್ ಆ್ಯಂಟಿಬಾಡೀಸ್ ವಿಚ್ ಆರ್ ಡಿರೈವ್ಡ್ ಬೈ ದಿ ಆ್ಯಕ್ಷನ್ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ ಅಪಾನ್ ಆರ್ಗ್ಯಾನಿಕ್ ಮ್ಯಾಟರ್. ಇದು ಫರ್ಮೆಂಟೇಷನ್ ಪ್ರೋಸೆಸ್ಸಿಂದ ನನಗೆ ಬರ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾನು ಮುಂಚೆನೇ ಹೇಳಿದಂಗೆ ಐ ಕ್ಯಾನ್ ಪ್ರಿಪೇರ್ ದೀಸ್ ಕೆಮಿಕಲ್ಸ್ ಇನ್ ದಿ ಲ್ಯಾಬ್ ಆಲ್ಸೋ. ಅದಕ್ಕೆ ಸಿಂಥೆಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮೆಥಡಿಂದ ನನಗೆ ಏನಾಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ ನನಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಯಾಕೆ ನಾವು ಇದನ್ನು ಓದ್ತೀವಿ ಅಂತಂದರೆ, ಈ ಆರ್ಗ್ಯಾನಿಕ್ ಕಾಂಪೌಂಡು ಬೇರೆ ಬೇರೆ ಕಾಂಪೌಂಡ್ಗಳಿಗಿನ, ಪರ್ಟಿಕ್ಯುಲರ್ಲಿ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ಗಿನ್ನ ಅಥವಾ ಇನಾರ್ಗ್ಯಾನಿಕ್ ಸಾಲ್ಟ್ಸ್ಗೂ ತುಂಬ ಡಿಫ್ರೆಂಟ್ ಆಗಿದೆ. ಹೆಂಗೆ ಡಿಫ್ರೆಂಟ್ ಆಗಿದೆ ಅಂದರೆ, ದ ಲೋ ಸಾಲ್ಯುಬಿಲಿಟಿ ಇನ್ ವಾಟರ್, ದೇ ಡು ನಾಟ್ ಸಾಲ್ಯುಬಲ್ ಇನ್ ವಾಟರ್. ಮೆಜಾರಿಟಿ ಆಫ್ ದೆಮ್ ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಬೆನ್ಝೀನ್ ಇರ್ಬೋದು, ಈ ಥರ ಇರ್ಬೋದು, ಅಂಥದ್ರಲ್ಲಿ ಸಾಲ್ಯುಬಲ್ ಆಗ್ತವೆ. ಎರಡನೇದು, ದೇ ಆರ್ ಹೈಲಿ ಕಂಬರ್ಷನಬಲ್. ಕಂಬರ್ಷನಬಲ್ ಅಂದರೆ ದೇ ಅಂಡರ್ಗೋ ಕಂಬರ್ಷನ್ ಪ್ರೋಸೆಸ್ ಇನ್ ವಿಚ್ ಲಾಟ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಂಬರ್ಷನ್ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಈಸಿಲಿ ಫ್ಲೇಮಬಲ್. ಬೇಗ ಬೆಂಕಿ ಹತ್ಕೊಳ್ಳುವಂಥ ಸಬ್ಸ್ಟೆನ್ಸು ಈಸಿಲಿ ಕಂಬರ್ಷನಬಲ್ ಆಗುತ್ತೆ. ದೇ ಗೋಯಿಂಗ್ ಟು ಅಂಡರ್ಗೋ ಆಕ್ಸಿಡೇಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ರಿಲೀಸ್ ಮಾಡುತ್ತೆ. ಬಿಕಾಸ್ ಮೆಜಾರಿಟಿ ಆಫ್ ದೆಮ್ ಹೈಡ್ರೋಕಾರ್ಬನ್ ಅಂತ ಹೇಳಿದೆ. ಕಾರ್ಬನ್ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಅದೇ ರೀತಿ ಹೈಡ್ರೋಜನ್ ಕಂಬೈನ್ ಆದಾಗ ವಾಟರ್ ಹಾಕಿ ನನಗೆ ಬರ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಕಂಬರ್ಷನಬಲ್, ಹೈಲಿ ಫ್ಲೇಮಬಲ್. ಆ್ಯಂಡ್ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ ಕಂಪೇರ್ಡ್ ದಟ್ ಆಫ್ ಇದು. ಇದರಲ್ಲಾದರೆ ಏನಾಗುತ್ತೆ, ಅಯಾನಿಕ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ ಅಂದರೆ, ಇನಾರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ ಅಂತಂದರೆ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಲೋ ಇರುತ್ತೆ. ಅದೇ ಥರ ಐಸೋಮೆರಿಸಮ್ ತೊಗೊಂಡ್ರೆ ಬೋತ್ ಆರ್ಗ್ಯಾನಿಕ್ ಆ್ಯಂಡ್ ಇನಾರ್ಗ್ಯಾನಿಕ್ ಕಾಂಪೌಂಡ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಐಸೋಮೆರಿಸಮ್. ಸ್ಪೆಷಲ್ಲಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ, ಇದು ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಅಥವಾ ಕೋಆರ್ಡಿನೇಟ್ ಕಾಂಪೌಂಡ್ಸ್ ಏನಿದೆಯಲ್ಲ ಅವು ಮಾತ್ರ ಇನಾರ್ಗ್ಯಾನಿಕ್ ಸಾಲ್ಟಲ್ಲಿ ಫಾರ್ಮೇಷನ್ ಮಾಡುತ್ತೆ. ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಐಸೋಮೆರಿಸಮ್ ಮಾಡ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಅಯೋನೈಸೇಷನ್ ರಿಯಾಕ್ಷನ್ಸ್ ಏನಾಗಿರುತ್ತಲ್ಲ ಅವೆಲ್ಲ ಏನಾಗುತ್ತೆ, ಅದೇ ಅಂಡರ್ಗೋ ಅಯಾನಿಕ್ ರಿಯಾಕ್ಷನ್ಸ್ ಏನಿರುತ್ತಲ್ಲ ದೇ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಎನ್ ಅಯಾನ್ಸ್. ಇನಾರ್ಗ್ಯಾನಿಕ್ ಏನಾಗುತ್ತೆ, ದೇ ವಿಲ್ ಬಿ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಅಯಾನ್ಸ್. ವೆರಾಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ಮಾಲಿಕ್ಯುಲರ್ ಇನ್ ನೇಚರ್, ಆಸ್ ಎ ರಿಸಲ್ಟ್ ದೇ ಆರ್ ಕ್ವೈಟ್ ಸ್ಲೋ. ಸೊ ಹಾಗಾಗಿ ಏನಾಗುತ್ತೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸು ಸ್ಲೋ ಆಗುತ್ತೆ, ವೆರಾಸ್ ಇನಾರ್ಗ್ಯಾನಿಕ್ ರಿಯಾಕ್ಷನ್ಸು ಫಾಸ್ಟಾಗಿ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮ್ ಎ ಕೋವಲೆಂಟ್ ಲಿಂಕೇಜ್. ಕೋವಲೆಂಟ್ ಲಿಂಕೇಜ್ ಎಲ್ಲದಕ್ಕೂ ಆಗಿರುತ್ತೆ. ಅದ್ರ ಮೇಲೆ ಏನಾಗುತ್ತೆ, ಟೆಟ್ರಾವೇಲೆಂಟ್ ಅಂತ ಗೊತ್ತು. ಇಟ್ ಕ್ಯಾನ್ ಕಂಬೈನ್ ವಿತ್ ಇಟ್ ಸೆಲ್ಫ್ ಕೆಟನೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ವೈ ವಿ ಆರ್ ಸ್ಟಡಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಸ್ ಅ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ವಾಟ್ ಇಸ್ ದ ಯುನಿಕ್ ಫೀಚರ್ ಆಫ್ ಕಾರ್ಬನ್, ವೈ ಕಾರ್ಬನ್ ಮೇಕ್ಸ್ ಈ ಪಿರಿಯಾಡಿಕ್ ಟೇಬಲ್ 118 ಎಲಿಮೆಂಟ್ ಇದ್ದರೂ ಕಾರ್ಬನ್ನು ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಥವಾ ಹೈಡ್ರೋಕಾರ್ಬನ್ ಆ್ಯಂಡ್ ದೇರ್ ಡೆರಿವೇಟಿವ್ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಓದೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಆ ಎಲ್ಲ ಕಾರಣಗಳಿಗೋಸ್ಕರ ನಾವೇನು ಮಾಡ್ತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿನಲ್ಲಿ ಓದ್ತೀವಿ. ಅದರ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು ಅಂದರೆ ಕೆಟನೇಷನ್ ಇರ್ಬೋದು, ಇಲ್ಲಾಂದರೆ ಟೆಟ್ರಾವೇಲೆನ್ಸಿ ಆಫ್ ದಿ ಕಾರ್ಬನ್ ಇರ್ಬೋದು. ಸೊ ಅಗೇನ್ ಮಾಲಿಕ್ಯುಲರ್ ವೇಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗುತ್ತೆ, ಯೂಶಲಿ ಲಾರ್ಜ್ ಇರುತ್ತೆ. ಮೋರ್ ದೆನ್ 1000 ಅಂತಲೂ ಹೇಳ್ಬೋದು. ಆಫನ್ ವಿಲ್ ಬಿ ಓವರ್. ಪಾಲಿಮರ್ಸ್ ಇರ್ಬೋದು, ನ್ಯಾಚುರಲ್ ಪ್ರಾಡಕ್ಟ್ಸ್ ಇರ್ಬೋದು, ಅದರದ್ದೆಲ್ಲ ಏನಾಗುತ್ತೆ ಅಂದರೆ ಮಾಲಿಕ್ಯುಲರ್ ವೇಟು ವೆರಿ ಹೈ ಇರುತ್ತೆ. ಮಾಲಿಕ್ಯುಲರ್ ವೇಟ್ ಅಂತಂದರೆ ವೇಟ್ ಆಫ್ ಎನ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ನ ಆ್ಯಡ್ ಮಾಡಿದಾಗ ಬರ್ತಲ್ಲ, ಅದಕ್ಕೆ ನಾವು ಮಾಲಿಕ್ಯುಲರ್ ವೇಟ್ ಅಂತೀವಿ. ಯೂಶಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸು ಜಾಸ್ತಿ ಇರುತ್ತೆ. ಮೋಸ್ಟ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಸರ್ವ್ ಅಸ್ ಎ ಸೋರ್ಸ್ ಆಫ್ ಫುಡ್ ಫಾರ್ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾಗಳಿಗೆಲ್ಲ ಸೋರ್ಸ್ ಆಫ್ ಫುಡ್ ಆಗುತ್ತೆ. ಈಗ ಏನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಹೇಳ್ತಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಅಂದ್ರೇನು, ವಿತೌಟ್ ಯೂಸಿಂಗ್ ಕೆಮಿಕಲ್ಸ್ನ ಮಾಡ್ದಲ್ಲೇ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದರೆಲ್ಲ ಏನು ಮಾಡಿರ್ತಾರೆ ಅಂತಂದರೆ, ಅಂಥ ಕೇಸಸ್ಸೆಲ್ಲ ಏನು ಮಾಡುತ್ತೆ ಅಂತಂದರೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತೊಗೊಂಡಿರ್ತೀವಿ. ಹಾಗಾದರೆ ಮೇನ್ ಡಿಫ್ರೆನ್ಸ್ ಏನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೂ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ಗೂ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸು ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ವೆರಾಸ್ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗಿರ್ತವೆ, ಹೈ ಮೆಲ್ಟಿಂಗ್ ಆ್ಯಂಡ್ ಪಾಯಿಂಟ್. ಇದು ಯಾಕೆ ಅಂತಂದರೆ, ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ ಅಂದರೆ ಕೋವಲೆಂಟ್ ಬಾಂಡ್ ಇನ್ವಾಲ್ವ್ ಆಗಿರುತ್ತೆ. ವೆರಾಸ್ ಇನಾರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ಅಯಾನಿಕ್ ಬಾಂಡ್ ಇನ್ವಾಲ್ವ್ ಆಗಿರುತ್ತೆ. ಸೊ ಅಯಾನಿಕ್ ಬಾಂಡ್ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಅಂಥದಕ್ಕೆ ಏನಂತ ಕರಿತೀವಿ ನಾವು ಅಯಾನಿಕ್ ಬಾಂಡ್.
ಕೋವೆಲೆಂಟ್ ಬಾಂಡಲ್ಲಿ ಏನಾಗುತ್ತೆ ಅಂದರೆ ಮ್ಯೂಚುವಲ್ ಶೇರಿಂಗ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಆ ಬಾಂಡ್ ಏನಾಗುತ್ತೆ ಅದಷ್ಟು ಸ್ಟ್ರಾಂಗ್ ಇರಲ್ಲ. ಬಾಂಡ್ ಸ್ಟ್ರಾಂಗ್ ಆಗಿದ್ದಷ್ಟು ನೀವೇನು ಮಾಡಬೇಕು, ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ಕ್ಲೀವ್ ದಟ್ ಬಾಂಡ್. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು, ಇಟ್ಸ್ ದ ಟೆಂಪರೇಚರ್ ಅಟ್ ವಿಚ್ ಯುವರ್ ಸಾಲಿಡ್ ಗೆಟ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್. ಅಂದರೆ ಅದೇನಾಗುತ್ತೆ, ಸ್ಟೇಟ್ಸ್ ಆಫ್ ಮ್ಯಾಟರ್ನ ಇಂಟರ್ ಕನ್ವರ್ಷನ್ಸ್ ಆಗ್ತಾ ಇರುತ್ತೆ. ಸೊ ಅದೇ ಥರ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಆದಮೇಲೆ ಬಾಯ್ಲ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಆರ್ಗ್ಯಾನಿಕ್ ಲಿಕ್ವಿಡ್ ಏನಾಗುತ್ತೆ, ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿತ್ತು ಅಂತ ಆ ಬಾಂಡ್ನ ಕ್ಲೀವ್ ಮಾಡೋದಕ್ಕೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಹಾಗಾಗಿ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ದೇ ಹೆಲ್ಡ್ ಬೈ ಅಯಾನಿಕ್ ಬಾಂಡಿಂಗ್ ಇರುತ್ತೆ. ಹಾಗಾಗಿ ದೇ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ವೆರಾಸ್ ವೆನ್ ಯು ಕಂಪೇರ್ ಟು ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆ ಕೋವೆಲೆಂಟ್ ಬಾಂಡ್ ಎಕ್ಸಿಬಿಟ್ ಮಾಡ್ತಾವೆ, ಹಾಗಾಗಿ ಲೋ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಎರಡನೇದು ಸಾಲ್ಯುಬಿಲಿಟಿ ಇನ್ ವಾಟರ್ ತಗೊಂಡ್ರೆ, ಆರ್ಗ್ಯಾನಿಕ್ ಕಾಂಪೌಂಡ್ಸು ಸಾಲ್ಯುಬಲ್ ಆಗಲ್ಲ ವಾಟ್ರಲ್ಲಿ. ವೆರಾಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗುತ್ತೆ, ಈಸಿಲಿ ದೇ ಆರ್ ಸಾಲ್ಯುಬಲ್, ಪೋಲಾರ್ ಅಂತ ಹೇಳ್ತೀವಿ, ಹಂಗಾಗಿ ಅವೇನಾಗ್ತವೆ, ಸಾಲ್ಯುಬಲ್ ಆಗುತ್ತೆ. ವೆರಾಸ್ ಇದು ಏನಾಗುತ್ತೆ ಅಂತಂದರೆ, ಆರ್ಗ್ಯಾನಿಕ್ ಕಾಂಪೌಂಡ್ಸು ನಾನ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಫ್ಲೇಮಬಲ್, ದೇ ಅಂಡರ್ಗೋ ಕಂಬರ್ಷನ್ ರಿಯಾಕ್ಷನ್. ವೆರಾಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ಇನ್ಫ್ಲೇಮಬಲ್ ಆಗಿರ್ತವೆ, ಈಸಿಯಾಗಿ ಬೆಂಕಿ ಹತ್ಕೊಳ್ದೇ ಇರೋವಂಥದ್ದು. ಸೊ ಸಿನ್ಸ್ ಇದೇನಾಗುತ್ತೆ ಅಂದರೆ, ಅಯಾನಿಕ್ ಕಾಂಪೌಂಡ್ಸ್ ಏನಾಗುತ್ತೆ, ದೇ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಡು ನಾಟ್ ಕಂಟೈನ್ ಎನಿ ಅಯಾನ್ಸ್, ದೇ ಆರ್ ಮಾಲಿಕ್ಯುಲರ್ ಇನ್ ನೇಚರ್. ಹಂಗಾಗಿ ಏನಾಗುತ್ತೆ ಅಂತಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ವೆರಾಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತೊಗೊಂಡ್ರೆ ಬೋತ್ ಇನ್ ಮೋಲ್ಟಲ್ ಸ್ಟೇಟ್ ಆ್ಯಂಡ್ ಆಲ್ಸೋ ಇನ್ ಸೊಲ್ಯೂಷನ್ ದೇ ಆ್ಯಕ್ಟ್ ಆಸ್ ಎ ಕಂಡಕ್ಟರ್ಸ್, ಆ ಥರ ಕೆಲಸ ಮಾಡ್ತವೆ. ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಸ್ಲೋ. ಮುಂಚೆನೇ ಹೇಳ್ದಂಗೆ ನಾನು, ಈ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂದರೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಹಾಗಾಗಿ ಮಾಲಿಕ್ಯುಲರ್ ನೇಚರಲ್ಲಿ ಇರ್ತವೆ, ಹಾಗಾಗಿ ರಿಯಾಕ್ಷನ್ಸ್ ಆಗೋದು ಸ್ಲೋ ಆಗುತ್ತೆ. ವೆರಾಸ್ ಇನ್ಆರ್ಗ್ಯಾನಿಕ್ ತೊಗೊಂಡ್ರೆ ಏನಾಗುತ್ತೆ, ಫಾಸ್ಟಾಗಿ ಆಗುತ್ತೆ. ಯಾಕೆ ಅಂದರೆ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಏನ್ ಅಯಾನ್ ಫಾರ್ಮಲ್ಲಿ ಇರೋದಕ್ಕೋಸ್ಕರ ಕ್ಲಿವೇಜ್ ಮಾಡೋಕ್ಕೆ ನೀವು ಜಾಸ್ತಿ ಎನರ್ಜಿ ಸ್ಪೆಂಡ್ ಮಾಡಬೇಕಾಗಿಲ್ಲ, ಇಮಿಡಿಯೇಟ್ಲಿ ಕೆಮಿಕಲ್ ರಿಯಾಕ್ಷನ್ಸು ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಕ್ಸಿಬಿಟ್ ದಿ ಐಸೋಮೆರಿಸಮ್. ಇದೇನಾಗುತ್ತೆ ಅಂದರೆ ಓನ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮಾತ್ರ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಕ್ಸಿಬಿಟ್ ಮಾಡುತ್ತೆ, ಬೇರೆದು ಯಾವುದನ್ನು ಎಕ್ಸಿಬಿಟ್ ಮಾಡಲ್ಲ. ಸೊ ಇದು ಎಲ್ಲನೂ ಬೇರೆ ರೀಸನ್ಗಳು ಅಂತ ನಾವು ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ, ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಗೋಯಿಂಗ್ ಟು ಬಿಹೇವ್ ಇಂಡಿಪೆಂಡೆಂಟ್ಲಿ. ಅಂದರೆ ಇನ್ಫ್ಲೂಯೆನ್ಸಿಯಲ್ಲಿ ಏನಾಗುತ್ತೆ, ಬೇರೆ ಬೇರೆ ಥರ ಅದು ಬಿಹೇವ್ ಮಾಡ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇಟ್ ಗೋಯಿಂಗ್ ಟು ಹ್ಯಾವ್ ಎ 4 ವೇಲೆನ್ಸಿ, ಟೆಟ್ರಾವೇಲೆನ್ಸಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮ್ಯಾಕ್ಸಿಮಮ್ 4 ಬಾಂಡು ಅದು ಫಾರ್ಮೇಷನ್ ಮಾಡ್ಬೋದು. ಅದೇನು ಮಾಡ್ಬೋದು, ಕೆಟನೇಷನ್ ಆಗ್ಬೋದು, ತನಗೆ ತಾನೇ ಕಂಬೈನ್, ತನ್ನ ಆಟಮ್ಗಳಿಗೆ ತಾನೇ ಯಾವುದೇ ರೀತಿಯಲ್ಲಿ ಸ್ಟ್ರೈಟ್ ಚೈನ್ ಆಗ್ಬೋದು, ಬ್ರಾಂಚ್ ಚೈನ್ ಆಗ್ಬೋದು, ಹೆಂಗೆ ಬೇಕಾದ್ರೂ ಅದು ಲಿಂಕ್ ಆಗ್ತಾ ಹೋಗ್ಬೋದು. ಜೊತೆಗೆ ಸಿಂಗಲ್ ಬಾಂಡ್ ಫಾರ್ಮೇಷನ್ ಮಾಡ್ಬೋದು, ಡಬಲ್ ಬಾಂಡ್ ಫಾರ್ಮೇಷನ್ ಮಾಡ್ಬೋದು, ಇಲ್ಲಾಂದರೆ ಟ್ರಿಪಲ್ ಬಾಂಡ್ ಫಾರ್ಮೇಷನು ಅದು ಆಗ್ತಾ ಹೋಗ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ಸ್ಟ್ರೈಟ್ ಚೈನ್ ಆಗ್ಬೋದು, ಬ್ರಾಂಚ್ ಚೈನ್ ಆಗ್ಬೋದು, ಸೈಕ್ಲಿಕ್ ಮಾಲಿಕ್ಯೂಲ್ಸ್ ಆಗ್ಬೋದು. ಆಮೇಲೆ ಇಟ್ ಕ್ಯಾನ್ ಫಾರ್ಮ್ ಎ ಬಾಂಡ್ ವಿತ್ ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಹ್ಯಾಲೋಜನ್ ಜೊತೆ, ಸಲ್ಫರ್ ಜೊತೆಗೆಲ್ಲ ಏನಾಗುತ್ತೆ, ಅದು ಬಾಂಡ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನನಗೆ ಮೋರ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಆಗ್ತಾ ಹೋಗುತ್ತೆ. ಮೋರ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇರೋದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಸ್ಟಡಿ ದೆಮ್ ಆಸ್ ಅ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ನಾವು ಹೇಳ್ಕೊಬೋದು. ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನಾನು ಏನು ಮಾಡ್ತೀನಿ, ಬೇರೆ ಬೇರೆ ಫಾರ್ಮಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಈಗ ನನಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಏನು, ಇಟ್ ಇಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಕಾರ್ಬನ್ ಹೈಡ್ರೋಜನ್ ಇರುತ್ತೆ. ಆ ಕಾರ್ಬನ್ ಹೈಡ್ರೋಜನ್ ಮಧ್ಯದಲ್ಲಿ ಏನಾಗಿರುತ್ತೆ, ಕೋವೆಲೆಂಟ್ ಬಾಂಡ್ ಇರುತ್ತೆ. ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗಿರುತ್ತೆ ಅಂತಂದರೆ ಮ್ಯೂಚುವಲ್ ಶೇರಿಂಗ್ ಇರ್ಬೋದು. ಇದೇನಾಗ್ಬೋದು, ಕಾರ್ಬನ್ಗೆ ಅಟ್ಯಾಚ್ ಆಗ್ಬೋದು, ಬ್ರಾಂಚ್ ಚೈನ್ ಆಗ್ಬೋದು, ಸ್ಟ್ರೈಟ್ ಚೈನ್ ಆಗ್ಬೋದು, ಇಲ್ಲಾಂದರೆ ಸೈಕ್ಲಿಕ್ ಕಾಂಪೌಂಡಲ್ಲಿ ಅದು ಫಾರ್ಮೇಷನ್ ಆಗ್ತಾ ಹೋಗ್ಬೋದು. ಡಬಲ್ ಬಾಂಡು, ಸಿಂಗಲ್ ಬಾಂಡು, ಟ್ರಿಪಲ್ ಬಾಂಡ್ ಆಗ್ಬೋದು, ಆಮೇಲೆ ಸೈಕ್ಲಿಕ್ ಕಾಂಪೌಂಡ್ ಆಗ್ಬೋದು. ಹಾಗೆ ಬೇರೆ ಬೇರೆ ಥರ ಕಾಂಪೌಂಡ್ಸ್ ಇರುತ್ತೆ. ಅದನ್ನೆಲ್ಲ ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಪೇಪರ್ ಮೇಲೆ ಅಂತೀವಲ್ಲ, ಅದಕ್ಕೆ ಮಾಲಿಕ್ಯುಲರ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇರ್ಬೋದು, ಸ್ಟ್ರಕ್ಚರಲ್ ಫಾರ್ಮುಲಾ ಬರಿತೀವಿ, ಕಂಡೆನ್ಸರ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿತೀವಿ, ಬಾಂಡ್ಲೈನ್ ಸ್ಟ್ರಕ್ಚರ್ ಬರಿತೀವಿ, ಬಾಲ್ ಅಂಡ್ ಸ್ಟಿಕ್ ಮಾಡೆಲ್ ಬರಿತೀವಿ, ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ಆ್ಯಂಡ್ 3D ಸ್ಟ್ರಕ್ಚರ್ಸ್. ದೀಸ್ ಆರ್ ದಿ ಡಿಫ್ರೆಂಟ್ ವೇಸ್ ಆಫ್ ರೆಪ್ರೆಸೆಂಟಿಂಗ್ ದಿ ಆರ್ಗ್ಯಾನಿಕ್ ಆನ್ ಎ ಪೇಪರ್ ಆರ್ ಆನ್ ದಿ ಬೋರ್ಡ್. ಮೊದಲನೇದು ಮಾಲಿಕ್ಯುಲರ್ ಫಾರ್ಮುಲಾ, ಸಿಂಪ್ಲೆಸ್ಟ್ ವೇ ಟು ರೆಪ್ರೆಸೆಂಟ್ ದಿ compound by containing all the different types of atoms, listing them in an order. ಸೊ ಯಾವುದೋ ಒಂದು ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಯಾವ್ಯಾವುದು ಆಟಮ್ಗಳಿವೆ, ಯಾವ್ಯಾವ ಎಲಿಮೆಂಟ್ಸ್ ಇವೆ, ಆ ಎಲಿಮೆಂಟ್ಸು ಎಷ್ಟು ನಂಬರಲ್ಲಿದೆ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಬರಿತಾ ಹೋಗ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಶುಗರ್ ಇದೆ ಅಥವಾ ಗ್ಲೂಕೋಸ್ ಅಂತ ಕರಿತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ 6 ಕಾರ್ಬನ್ ಆಟಮ್ಸ್ ಇದೆ, 12 ಹೈಡ್ರೋಜನ್ಸ್ ಇದೆ, 6 ಆಕ್ಸಿಜನ್ ಇದೆ. ಹಾಗಾಗಿ ಆ ಮಾಲಿಕ್ಯುಲರ್ ಫಾರ್ಮುಲಾನ ನಾವು C6H12O6 ಅಂತ ಬರಿತೀವಿ. ಅಂದರೆ 6 ಕಾರ್ಬನ್ ಎಲಿಮೆಂಟ್ ಆಟಮ್ಸ್ ಇದೆ,
12 ಇದೆ, ಆಕ್ಸಿಜನ್ 6 ಇದೆ ಅನ್ನೋದ್ರ ಮೇಲೆ ಬರಿತಾ ಹೋಗ್ತೀವಿ. ಕನ್ವೆನ್ಷನಲ್ಲಿ ನಾವು ಇದು ಹೈಡ್ರೋಕಾರ್ಬನ್ ಆಗಿರೋದಕ್ಕೋಸ್ಕರ ಫಸ್ಟ್ ಕಾರ್ಬನ್ ಬರಿತೀವಿ, ಎರಡನೇದು ಹೈಡ್ರೋಜನ್ ಬರಿತೀವಿ, ಮುಂದಿದ್ದು ಏನೇನು ಎಲಿಮೆಂಟ್ಸ್ ಇದೆಯೋ ಅದು ಬರಿತಾ ಹೋಗ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಅಲಾಂಗ್ ವಿತ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಹ್ಯಾಲಜನ್ಸ್ ಇರ್ಬೋದು. ಸೊ ಅದನ್ನೆಲ್ಲ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀನಿ, ನಾನು ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಆದರೆ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ ತಕ್ಷಣ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲಿ ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ, ಬೇರೆ ಬೇರೆ ಆಟಮ್ಸ್ ಇದೆಯಾ, ಅದ್ರ ಮೇಲೆ ನಾನು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಡಸಂಟ್ ಗಿವ್ ದಿ ಕಂಪ್ಲೀಟ್. ಯಾವುದೋ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ ಆ ಮಾಲಿಕ್ಯುಲರ್ ಫಾರ್ಮುಲಾ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಹಾಗಾಗಿ ನನಗೆ ಬೇರೆ ಬೇರೆ ಥರ ಅದನ್ನು ನಾನು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಎರಡನೇದು ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ತಾರೆ. ಇಲ್ಲೇನು ಮಾಡ್ತೀವಿ ಅಂದರೆ ನಾವು ಸ್ಟ್ರಕ್ಚರ್ ಬರಿತೀವಿ. ಬಿಟ್ವೀನ್ 2 ಎಲಿಮೆಂಟ್ಸ್ ಕಾರ್ಬೋಹೈಡ್ರೇಟ್ಸ್ ಆದರೆ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಮಧ್ಯೆ ಒಂದು ಲೈನ್ ಬರಿತೀವಿ. ಆ ಲೈನು ಬಾಂಡ್ ಅಂತ ಕರಿತೀವಿ. ಅದು ಸಿಂಗಲ್ ಬಾಂಡ್ ಇರ್ಬೋದು, ಡಬಲ್ ಬಾಂಡ್ ಇರ್ಬೋದು, ಅಥವಾ ಟ್ರಿಪಲ್ ಬಾಂಡ್ ಇರ್ಬೋದು. ಈಚ್ ಬಾಂಡ್ ಇಸ್ ರೆಪ್ರೆಸೆಂಟೆಡ್ ಬೈ ಎ ಲೈನ್. ಈಗ ಕಾರ್ಬನ್, ಈಗ ಫಸ್ಟ್ ಏನಾಗಿದ್ದೀವಿ, ಈಥೀನ್ ತೊಗೊಂಡಿದ್ದೀವಿ, ಈಥೈನ್ ತೊಗೊಂಡಿದ್ದೀವಿ. ಸೊ ಎಲ್ಲದರಲ್ಲೂ ಏನಾಗ್ತಿದೆ, ಒಂದು ಕೇಸಲ್ಲಿ ಡಬಲ್ ಬಾಂಡ್ ಇದೆ, ಇನ್ನೊಂದು ಕೇಸಲ್ಲಿ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಇನ್ನೊಂದು ಕೇಸಲ್ಲಿ ಕಾರ್ಬನ್ ಆ್ಯಂಡ್ ಕಾರ್ಬನ್ ಡಬಲ್ ಬಾಂಡ್ ಇದೆ, ಇನ್ನೊಂದು ಕೇಸಲ್ಲಿ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ. ಇದನ್ನು ನೀವು ಲೋಯರ್ ಕ್ಲಾಸಸ್ಸಲ್ಲಿ ಓದಿರ್ತೀರ, ಆಲ್ಕೇನ್ಸ್, ಆಲ್ಕೀನ್ ಆ್ಯಂಡ್ ಆಲ್ಕೈನ್ ಅಂತ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಕಂಪ್ಲೀಟ್ ಫಾರ್ಮುಲಾ ಬರಿತೀವಿ, ಸ್ಟ್ರಕ್ಚರಲ್ ಫಾರ್ಮುಲಾ. ಪ್ರತಿ ಕಾರ್ಬನ್ ಬರೆದು ಅದಕ್ಕೆ 4 ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆಯಾ ಅಂತ ನಾವು ಬರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಕ್ಚರಲ್ ಅಂತ ಕರಿತೀವಿ. ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ. ಈಗ ನಾನು ಪೇಪರ್ ಮೇಲೆ ಬರಿಬೇಕಾರೆ, ಬುಕ್ ಮೇಲೆ ಬರಿಬೇಕಾರೆ ನಾನು ಪ್ರತಿ ಸಲ ಸ್ಟ್ರಕ್ಚರಲ್ ಫಾರ್ಮುಲಾ, ಇಲ್ಲ ನಾನು ಸಿಂಪಲ್ ಆಗಿರೋ ತೊಗೊಂಡಿದ್ದೀನಿ, ಸ್ಟ್ರಕ್ಚರಲ್ ಫಾರ್ಮುಲಾ ಬರಿತೀನಿ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಶಾರ್ಟ್ ಆಗಿ ಅದನ್ನು ಬೇರೆ ಥರ ಬರ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತಾರೆ. ಮಾಲಿಕ್ಯೂಲ್ ವಿತೌಟ್ ಶೋಯಿಂಗ್ ಎನಿ ಬಾಂಡ್ಸ್, ಅವೆರಡರ ಮಧ್ಯೆ ಬಾಂಡ್ ಇಲ್ಲ. ಬಾಂಡ್ ಇದ್ರೂ ಏನಾಗುತ್ತೆ ಅಂತಂದರೆ ಮೇಜರಾಗಿ ಯಾವುದಿರುತ್ತಲ್ಲ ಆಟಮ್ಸು, ಅವೆರಡರ ಮಧ್ಯೆ ಮಾತ್ರ ತೋರಿಸ್ತಾರೆ, ಮಿಕ್ಕಿದ ಯಾವುದು ತೋರಿಸಲ್ಲ. ಅಂಥದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಯೂಶಲಿ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಅಥವಾ ಟೈಪ್ ಮಾಡ್ಬೇಕಾದ್ರೆ ಯಾವಾಗ ನಾವೇನು ಮಾಡ್ತೀವಿ ಅಂದರೆ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಬುಕ್ಸಲ್ಲೆಲ್ಲ ನೋಡ್ಬೋದು, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ನನಗೆ ಕೊಡ್ತಾ ಇದೆ. ಆ ಥರ ಬಾಂಡ್ಲೈನ್ ಸ್ಟ್ರಕ್ಚರ್ ಅಥವಾ ಬಾಂಡ್ಲೈನ್ ಫಾರ್ಮುಲಾ ಅಂತಾರೆ, ಸ್ಕೆಲೆಟಲ್ ಸ್ಟ್ರಕ್ಚರ್ ಅಂತಾರೆ, ಸ್ಕೆಲೆಟಲ್ ಫಾರ್ಮುಲಾ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ ನಾವು ಕಾರ್ಬನ್ ಅಂತ ಬರೆಯೋದಿಲ್ಲ, ಬರೀ ಲೈನ್ ಬರ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ಕೋಲೆಂಟ್ ಬಾಂಡ್ ಬರ್ಕೊಳ್ತಾ ಹೋಗ್ತೀವಿ. ಅಂದರೆ ಈಚ್ ಟೈಮಲ್ಲಿ ನನಗೆ ಅದು ಹೇಳ್ತಾ ಹೋಗುತ್ತೆ. ವಿಚ್ ಈಸ್ ಸಿಮಿಲರ್ ಟು ದಟ್ ಆಫ್ ದಿ ಲೂವಿ ಸ್ಟ್ರಕ್ಚರ್ ಥರನೇ ಇರುತ್ತೆ, ಆದರೆ ನಾಟ್ ಲೂವಿ ಸ್ಟ್ರಕ್ಚರ್. ಆ ರೀತಿಯಾಗಿ ನಾವು ಇದನ್ನೇನು ಮಾಡ್ತಾ ಹೋಗ್ತೀವಿ, ಬರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎರಡರಲ್ಲಿ ಏನಾಗ್ತಿದೆ ಅಂತಂದರೆ ಎಷ್ಟು ಕಾರ್ಬನ್ ಆಟಮ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. 1 2 3 4 ಕಾರ್ಬನ್ ಆಟಮ್ ಇದ್ರೆ ಏನಂತ ಕರಿತೀವಿ, ಅದನ್ನು ಬ್ಯೂಟೇನ್ ಅಂತ ಕರಿತೀವಿ. ಸೊ ಇದಕ್ಕೆ ಏನಂತ ಕರೀತಾರೆ, ಕ್ಲೋರೋಬ್ಯೂಟೇನ್ ಅಂತ ಕರೀತಾರೆ. ಅದೇ ಥರ ಇದು ತೊಗೊಂಡ್ರೆ 1 2 3 4 5 ಇದೆ, ಪೆಂಟೇನ್ ಇದೆ, 3 ಮೀಥೈಲ್ ಪೆಂಟೇನ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಲೈನ್ ಸ್ಟ್ರಕ್ಚರ್. ಯೂಸಿಂಗ್ ಎ ಬಾಂಡ್ ನಾನು ಏನು ಮಾಡ್ತಾ ಹೋಗ್ತೀನಿ, ಅದನ್ನು ಸ್ಟ್ರಕ್ಚರ್ಸ್ನ ಬರಿತಾ ಹೋಗ್ತೀನಿ. ಇದು ನನಗೆ ಈಸಿ ಆಗುತ್ತೆ ರೆಪ್ರೆಸೆಂಟ್ ಮಾಡೋದಕ್ಕೆ ಬೋರ್ಡ್ ಮೇಲೆ. ಹಂಗಾಗಿ ಏನು ಮಾಡ್ತಾರೆ, ಅಥವಾ ಪೇಪರ್ ಮೇಲೆ ಈ ಥರ ಸ್ಟ್ರಕ್ಚರ್ನ ಅವರು ತೊಗೊಳ್ತಾರೆ. ಅದೇ ಥರ ಪಾಲಿಗನ್ ಫಾರ್ಮುಲಾ ಅಂತ ಹೇಳ್ತೀವಿ. ಓನ್ಲಿ ಫಾರ್ ಸೈಕ್ಲಿಕ್ ಕಾಂಪೌಂಡ್ಸ್ ಇಟ್ ಇಸ್ ಪಾಸಿಬಲ್. ಇದನ್ನೇನು ಮಾಡ್ತೀವಿ, ನಮಗೆ ಆಲ್ರೆಡಿ ಗೊತ್ತಿರುವಂಥ ಪಾಲಿಗನ್ ಸ್ಟ್ರಕ್ಚರ್ ಬರೆದು ಅದ್ರ ಮೇಲೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೈಕ್ಲೋಬ್ಯೂಟೇನ್ ಇರ್ಬೋದು, ಸೈಕ್ಲೋಪ್ರೋಪೇನ್ ಇರ್ಬೋದು, ಅಥವಾ ಬೆನ್ಝೀನ್ ಇರ್ಬೋದು. ಪ್ರತಿ ಸಲ ನಾನು ಬೆನ್ಝೀನ್ದು ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೂ ಕಷ್ಟ ಆಗುತ್ತೆ. ಅದೇ ಥರ ನಾನು ಕಂಡೆನ್ಸ್ಡ್ ಫಾರ್ಮುಲಾ ಬರೆದ್ರೂ ಏನಾಗುತ್ತೆ, ನನಗೆ ಬರೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಪಾಲಿಗನ್ ಫಾರ್ಮುಲಾ ರೀತಿಯಾಗಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಆ ಥರ ಕೆಲವೊಂದು ಸಲ ನೀವು ಆ್ಯಕ್ಚುಯಲ್ ಮಾಲಿಕ್ಯೂಲ್ ಹೇಗಿದೆ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನಾವೇನು ಮಾಡ್ತೀವಿ, ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಅಂತ ಹೇಳ್ತೀವಿ. ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಮಾಡೆಲ್. ಆ ಮಾಡೆಲ್ ಯಾವ ಥರ ಇರುತ್ತೆ ಅಂದರೆ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಹೈಬ್ರಿಡೈಸೇಷನ್ ಇರ್ಬೋದು, ಬೇರೆ ಬೇರೆ ಫಾರ್ಮಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಏನು ತೊಗೊಂಡಿದ್ದೀವಲ್ಲ, ಮಧ್ಯದಲ್ಲಿ ಇರುವಂಥದ್ದು ಕಾರ್ಬನ್, ಬ್ಲ್ಯಾಕ್ ಕಲರ್ ಇರುವಂಥದ್ದು, ವೈಟ್ ಕಲರ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಅಂತ ಕರಿತೀವಿ. ಮೊದಲನೇ ಎಕ್ಸಾಂಪಲ್ ತೊಗೊಂಡ್ರೆ ಮೀಥೇನ್ ಇದೆ, ಎರಡನೇ ಎಕ್ಸಾಂಪಲ್ ತೊಗೊಂಡ್ರೆ ಈಥೇನ್ ಇದೆ, ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ಪೆಂಟೇನ್ ಇದೆ. ಸೊ ಆ ರೀತಿಯಾಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಲ್ಲ, ಅದಕ್ಕೆ ಏನಂತ ಕರಿತೀವಿ, ನಾವು ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಅಂತ ಹೇಳ್ತೀವಿ. ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ತುಂಬ ಇಂಪಾರ್ಟೆಂಟ್. ವೆನ್ ಯು ಅಂಡರ್ಸ್ಟ್ಯಾಂಡ್ ತ್ರೀಡಿಯೋಕೆಮಿಸ್ಟ್ರಿ ಬೇಕು, ನಿಮಗೆ ಅರ್ಥ ಆಗಬೇಕು ಅಂದರೆ ಕಂಪ್ಲೀಟ್ಲಿ ನಿಮ್ಗೆ ಏನಾಗುತ್ತೆ, ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಬೇಕಾಗುತ್ತೆ. ಅದೇ ರೀತಿ ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ಅಂತ ಇನ್ನೊಂದು ಬರುತ್ತೆ. ಅದರಲ್ಲಿ ಮಧ್ಯದಲ್ಲಿ ಕಾರ್ಬನ್ ಇರುತ್ತೆ, ಅವೆರಡು ಮಧ್ಯೆ ಏನೂ ಗ್ಯಾಪ್ ಇಲ್ದರೆ ಮತ್ತೆ 4 ಹೈಡ್ರೋಜನ್ ನಾವು ರೆಪ್ರೆಸೆಂಟ್, ಅದಕ್ಕೆ ಸ್ಪೇಸ್ ಫಿಲ್ಲಿಂಗ್ ಫಾರ್ಮುಲಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಮೀಥೇನ್ ತೊಗೊಂಡ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ರೆ CH4 ಅಂತ ಬರಿತೀವಿ ಮೀಥೇನ್ಗೆ. ದಟ್ಸ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ದಟ್ ವಿ ನೋ. ಅದಕ್ಕೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀದ್ರೆ ಮಧ್ಯದಲ್ಲಿ ಕಾರ್ಬನ್ ಬರೆದು 4 ಹೈಡ್ರೋಜನ್ನ ಬರಿತೀವಿ, ಅದು ಸ್ಟ್ರಕ್ಚರಲ್ ಫಾರ್ಮುಲಾ ಆಯಿತು.
ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್ ಆಯಿತು ಅಂದರೆ ಮಧ್ಯದಲ್ಲಿ ಬಾಲ್ ಬರಿತೀವಿ, ಕಾರ್ಬನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ನು 4 ಬಾಂಡ್ಗಳು ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದು ಥಿಕ್ ಲೈನ್ ಇದೆ, ಒಂದು ಡಾಟ್ ಲೈನ್ ಇದೆ, ಒಂದು ಟುವರ್ಡ್ಸ್ ದಿ ಅಬ್ಸರ್ವರ್ ಇದೆ, ಒನ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್. ಆ ರೀತಿ ನಾವು ಮಾಡ್ತೀವಿ, ಅದಕ್ಕೆ ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್ ಅಂತ ಹೇಳ್ತೀವಿ. ಅದೇ ರೀತಿ ಸ್ಪೇಸ್ ಫಿಲ್ಲಿಂಗ್ ಮಾಡಲ್ ಅಂತ ಇದೆ, ಈ ಥರದ ಮಾಡಲ್ ಇದೆ. ಸೊ ಇದೆಲ್ಲ ನೀವು ಆ್ಯಕ್ಚುಲಿ ಮಾಡಲ್ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲದಲ್ಲೇ ವೆನ್ ಯು ಸ್ಟಡಿ ಸ್ಟೀರಿಯೋ ಕೆಮಿಸ್ಟ್ರಿ ಓದ್ತಾ ಇದ್ದಾಗ ಅಲ್ಲೇನಾಗುತ್ತೆ ಅಂದರೆ ಯು ಆರ್ ಗೋಯಿಂಗ್ ಟು ಅನಲೈಸ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ಎ ಸ್ಪೇಸ್ 3 ಡೈಮೆನ್ಷನಲ್ ಪಿಕ್ಚರಲ್ಲಿ ಹೇಗಿರುತ್ತೆ, ಲೆಂತು, ಬ್ರೆಡ್ತು ಎಲ್ಲನೂ ನೋಡಿಕೊಂಡು 3 ಡೈಮೆನ್ಷನಲ್ ಅದು ಹೇಗಿದೆ ಮಾಲಿಕ್ಯೂಲ್ ಅಂತ ನೀವು ರೆಪ್ರೆಸೆಂಟ್ ಮಾಡ್ತೀಯ. ಪರ್ಟಿಕ್ಯುಲರ್ಲಿ ಫಾರ್ ಸ್ಟೀರಿಯೋ ಕೆಮಿಸ್ಟ್ರಿ ಈ ಥರದ ಸ್ಟ್ರಕ್ಚರ್ಸ್ ನಮಗೆ ಬೇಕಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ 3D ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಇದನ್ನು ಯಾವ್ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡ್ಯಾಶ್ ಇರ್ಬೋದು. ಸೊ ನಾವೇನು ಮಾಡ್ತೀವಿ, ಕೆಲವೊಂದು ಸಲ ಡಾಟೆಡ್ ಲೈನ್ ಬರೆದು ತೋರಿಸ್ತೀವಿ, ಅಂದರೆ ವಿಚ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್ ಅಂತ ಆ ಥರ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಥವಾ ಸಿಂಪಲ್ ಆಗಿ ಲೈನ್ ಮಾಡ್ಬೋದು. ಇಲ್ಲ ಅಂತಂದರೆ ನಮಗೇನಾಗ್ಬೋದು ಅಂದರೆ ಬೆರಡ್ಸ್ ಮಾಡ್ಬೋದು, ಥಿಕ್ ಲೈನ್ ತೋರಿಸ್ತಾರೆ ವಿಚ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್ ಅಂತ ಹೇಳೋದಕ್ಕೋಸ್ಕರ ಆ ಥರ ಇರ್ಬೋದು. ಇಲ್ಲ ಅಂತಂದರೆ 2 ಇರುವಂಥದ್ದು ಡ್ಯಾಶ್ ಮತ್ತು ವಿಚ್ಡ್ ಲೈನ್ ಇರುವಂಥದ್ದು 3 ಇರುವಂಥದ್ದು ನನಗೆ ಇರ್ಬೋದು. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಕಾಂಪೌಂಡ್ನ ನಾನು ಏನು ಮಾಡ್ತೀನಿ, ಬೇರೆ ಬೇರೆ ಅದನ್ನು ನಾನು ಅಪ್ರೋಚ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ನಾನು ಏನು ಮಾಡಬೇಕಾಗತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ನಾನು ಏನು ಮಾಡ್ತಾ ಹೋಗ್ತೀನಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಕೆಲವು ಈಸಿಯಾಗಿ ಫಾರ್ಮುಲಾಗಳನ್ನ ಬರಿತಾ ಹೋಗ್ತೀವಿ ಬೋರ್ಡ್ ಮೇಲೆ, ಅಥವಾ ಸ್ಟ್ರಕ್ಚರ್ಸ್ ಬರಿತಾ ಹೋಗ್ತೀವಿ, ಅಥವಾ ಕಂಡೆನ್ಸ್ಡ್ ಫಾರ್ಮುಲಾ ಬರಿತಾ ಹೋಗ್ತೀವಿ ಅಂದರೆ ಇದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಯಾರು ಕೆಮಿಸ್ಟ್ರಿ ಕಷ್ಟ ಅಂತ ಯಾರು ಅಂದ್ಕೊಳ್ತಿರ್ತೀರ, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾರು ತುಂಬ ಕಷ್ಟ ಅಂತ ಅನಿಸ್ತಿತ್ತಲ್ಲ, ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಫಾರ್ ಕಾರ್ಬನ್ ದೇರ್ ಇಸ್ ಓನ್ಲಿ 4 ಬಾಂಡ್ಸ್. ಅದು ಮೇಲೆ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ವಿತ್ ಲಿಮಿಟೆಡ್ ಎಲಿಮೆಂಟ್ಸ್ ಅದೇನಾಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ. ಈವನ್ ದೋ ವಿ ಹ್ಯಾವ್ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ಅದನ್ನು ಸ್ಟಡಿ ಮಾಡೋದಾಗಲಿ, ಅದನ್ನು ಇದು ಮಾಡ್ಕೊಳ್ಳೋದಾಗಲಿ ವೆರಿ ಸಿಂಪಲ್ ಆಗುತ್ತೆ. ಇದರಲ್ಲಿ ಆ ಕೋರ್ ಆ್ಯಂಡ್ ಬಾಂಡ್ ಫಾರ್ಮೇಷನ್ ಆಗಿದ್ದಕ್ಕೋಸ್ಕರ ದಟ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ನೇಚರ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್. ಹಾಗಾಗಿ ಹೇಳ್ತಾರೆ ಫ್ರೆಂಡ್ಶಿಪ್ ಎ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ ಯಾಕಾಗುತ್ತೆ ಅಂದರೆ ಮ್ಯೂಚುವಲ್ ಶೇರಿಂಗಿಂದ ಆಗುತ್ತೆ. ಫ್ರೆಂಡ್ಶಿಪ್ಪು ಹೇಗಾಗುತ್ತೆ ಅಂದರೆ ಮ್ಯೂಚುವಲ್ ಶೇರಿಂಗಿಂದ ಆಗುತ್ತೆ. ಪವರ್ಫುಲ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಸೊ ಫ್ರೆಂಡ್ಶಿಪ್ ಹೇಗಿರುತ್ತೆ ಅಂದರೆ ಪವರ್ಫುಲ್ ಆಗಿರುತ್ತೆ, ಯಾರು ಅದನ್ನು ಬಂದರೂ ಬಿಡ್ಸೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಅದೇ ರೀತಿ ಏನಾಗುತ್ತೆ ಅಂದರೆ ಕೆಮಿಸ್ಟ್ರಿನ ನೀವೇನು ಮಾಡಬೇಕಾಗತ್ತೆ, ಪವರ್ಫುಲ್ ಟೂಲ್ ಆಗಿ ಓದ್ಕೊಂಡು ಅದರಿಂದ ನನಗೇನೋ ಮಾರ್ಕ್ಸ್ ಬರುತ್ತೆ, ಅಥವಾ ನಾನೇನೋ ಅದರಿಂದ ಏನೋ ಸಾಧನೆ ಮಾಡ್ತೀನಿ ಅನ್ನೋದ್ರ ಬದಲು ಐ ಆಮ್ ಗೋಯಿಂಗ್ ಟು ಲರ್ನ್ ಸೋ ಮೆನಿ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ಇಟ್ ಅಂತ ನಾನು ಅರ್ಥ ಮಾಡ್ಕೊಂಡು ಮಾಡಿದ್ರೆ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದಲ್ಲೇ ನಾನು ಮಾಡಿದ್ರೆ ಏನಾಗುತ್ತೆ ಅಂದರೆ ನನ್ನಷ್ಟೇ ತಾನೇ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಡೋಂಟ್ ಗೆಟ್ ಅಫ್ರೈಡ್. ಅದನ್ನು ನನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಕಷ್ಟ, ದೊಡ್ಡ ದೊಡ್ಡ ಸ್ಟ್ರಕ್ಚರ್ ಇದೆ ಅಂತ ಅಂದ್ಕೊಳ್ದಲ್ಲೇ ಯು ಸ್ಟಾರ್ಟ್ ಲವಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದೆನ್ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್ ಪರ್ಟಿಕ್ಯುಲರ್ ಕೆಮಿಸ್ಟ್ರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.